SSLC PUC ವಿದ್ಯಾರ್ಥಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. SSLC PUC ಪರೀಕ್ಷೆಯಲ್ಲಿ ಪಾಸಿಂಗ್ ಆಗೋಕೆ ಇನ್ಮೇಲೆ ಎಷ್ಟು ಅಂಕ ಬೇಕು ಅನ್ನೋದನ್ನ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇದೆ ಸರ್ಕಾರ. ಪಾಸಿಂಗ್ ಮಾರ್ಕ್ಸ್ ಏನಿದೆ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಮಾಡಿರುವಂಥದ್ದು. SSLC PUC ವಿದ್ಯಾರ್ಥಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. SSLC ಪರೀಕ್ಷೆ ಇನ್ನು ಪಾಸಿಂಗ್ ಇನ್ಮೇಲೆ ನಿಮಗೆ ಸಲೀಸಾಗುತ್ತೆ, ಭಯಪಡೋದು ಬೇಡ ಅಂತ. ಪ್ರತಿ ಸಬ್ಜೆಕ್ಟ್ಗೆ ಇನ್ಮೇಲೆ ಪಾಸ್ ಆಗಲು ನಿಮಗೆ 35 ಅಂಕ ಕಡ್ಡಾಯವಲ್ಲ, 30 ಅಂಕ ಬಂದರೆ ಸಾಕು. ಈ ವರ್ಷದಿಂದ 35 ಅಲ್ಲ 30 ಅಂಕವನ್ನು ಪಡೆದ್ರೆ ನೀವು ಪಾಸ್ ಆಗ್ತೀರಿ ಪರೀಕ್ಷೆಯಲ್ಲಿ. ಪರೀಕ್ಷೆ ಉತ್ತೀರ್ಣ ಅಂಕ ಕಡಿತಗೊಳಿಸಿದೆ ಶಿಕ್ಷಣ ಇಲಾಖೆ ಈ ಒಂದು ವಿಚಾರದಲ್ಲಿ. ಇನ್ಮೇಲೆ ಪಾಸ್ ಆಗಲು ಪ್ರತಿ ವಿಷಯದಲ್ಲಿ ನಿಮಗೆ 30 ಅಂಕ ಬಂದರೆ ಸಾಕು, 35 ಬೇಕಾಗಿಲ್ಲ. ಪಾಸಿಂಗ್ ಮಾರ್ಕ್ಸ್ ಏನಿತ್ತು 35 ಇತ್ತು ಇಷ್ಟು ದಿನ. ಒಂದೊಂದು ಸಬ್ಜೆಕ್ಟ್ಗೆ 35 ಮಾರ್ಕ್ಸ್ ಬಂದರೆ ಆ ಸಬ್ಜೆಕ್ಟಲ್ಲಿ ಪಾಸ್, ಜಸ್ಟ್ ಪಾಸ್ ಅಂತ ಹೇಳ್ತಾ ಇದ್ದು. ಆದರೆ ಇನ್ಮೇಲೆ ನೀವು ಪಾಸ್ ಆಗೋಕ್ಕೆ 5 ಅಂಕವನ್ನು ಕಡಿಮೆ ಮಾಡಿದೆ, 30 ಅಂಕ ಬಂದರೆ ಸಾಕು, ನೀವು ಜಸ್ಟ್ ಪಾಸ್ ಆಗಿ ಹೋಗ್ಬಿಡ್ತೀರ, ಮುಂದಕ್ಕೆ ನಿಮ್ಮ ವಿದ್ಯಾಭ್ಯಾಸವನ್ನು ನಡೆಸಬಹುದು ಅಂತ ಹೇಳಿ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ. ಶಿಕ್ಷಣ ಸಚಿವ ಆಗಿರುವಂತಹ ಮಧು ಬಂಗಾರಪ್ಪ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಂತೆ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ನಿರ್ಧಾರ ಏನಿದೆ ಸರಿ ಅನಿಸಬಹುದು ಕೆಲವರಿಗೆ. ಯಾಕಂದರೆ ಯಾರು ಪರೀಕ್ಷೆಯಲ್ಲಿ ಸರಿಯಾಗಿ ಪರೀಕ್ಷೆ ಬರೆಯಲ್ವೋ, ಯಾರು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಖುಷಿ ಆಗಬಹುದು. ಆದರೆ ಎಲ್ಲೋ ಒಂದು ಕಡೆ ಈ ನಿರ್ಧಾರ ಸರಿನಾ ತಪ್ಪು ಅನ್ನುವಂಥ ಚರ್ಚೆ ಕೂಡ ನಡೆಯುತ್ತೆ. ಯಾಕಂದರೆ ಇಂದಿನಿಂದ ಇದ್ದಿದ್ದು ಒಂದೊಂದು ಸಬ್ಜೆಕ್ಟ್ಗೆ 35 ಮಾರ್ಕ್ಸ್ ಬರಬೇಕು ಅಂತ. ಅದು SSLC ಆಗಲಿ PUC ಆಗಲಿ ಎರಡರಲ್ಲಿಯೂ ಕೂಡ 35 ಅಂಕ ಬಂದರೆ ನೀವು ಪಾಸ್ ಈ ಒಂದು ಸಬ್ಜೆಕ್ಟಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ 35 ಅಂಕವನ್ನು ತೆಗೆಯೋದು ಕೂಡ ಕಷ್ಟಪಡ್ತಾ ಇದ್ರು. ಕೆಲವೊಬ್ಬರು ಪರೀಕ್ಷೆಯಲ್ಲಿ 6ಕ್ಕೆ 6 ಸಬ್ಜೆಕ್ಟ್ ಹೋಗ್ಬಿಡ್ತಾ ಇದ್ವು. ಅಂತಹ ದಡ್ಡರು ಕೂಡ ಇದ್ದರು ವಿದ್ಯಾರ್ಥಿಗಳು. ದಡ್ಡರು ಬುದ್ಧಿವಂತರು ಎಲ್ಲರೂ ಇರ್ತಾರೆ. ಹೀಗಾಗಿ ಅನುಕೂಲ ಆಗಬೇಕಂತ ಮಾಡಿರೋದು ಅಥವಾ ವಿದ್ಯಾರ್ಥಿಗಳು ಸೋಂಬೇರಿ ಆಗಲಿ ಅಂತ ಮಾಡಿರೋದು ಈ ಒಂದು ವಿಚಾರ ಗೊತ್ತಿಲ್ಲ. ಆದರೆ 5 ಅಂಕವನ್ನು ನಾವು ಇಳಿಸಿದ್ದೀವಿ, ಇನ್ಮೇಲೆ ನೀವು ಸಲೀಸಾಗಿ ಪಾಸ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೆಯನ್ನು ಸಲೀಸಾಗಿ ಪಾಸ್ ಆಗೋಕೆ ಈ ರೀತಿ ಮಾಡೋದಾದರೆ ಯಾಕೆ ಓದಬೇಕು ಹಂಗಾರೆ ಮಕ್ಕಳು ಕಷ್ಟಪಟ್ಟು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಆದರೆ ಈಗ ಈ ಒಂದು ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಈ ರೀತಿಯಾದಂಥ ಒಂದು ಮಹತ್ವವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಮುಂದೆ ಪ್ರತಿ ವಿಷಯದಲ್ಲಿಯೂ ಕೂಡ 30 ಅಂಕ ಬಂದರೆ ಸಾಕು, ನೀವು ಪಾಸ್ ಆಗ್ತೀರಿ ಅಂತ ಹೇಳ್ತಾರೆ. 625 ಮಾರ್ಕ್ಸ್ಗೆ 206 ಅಂಕ ಬರೆದ್ರೆ ನೀವು ಪಾಸ್ ಆಗಿಬಿಡ್ತೀರಿ, ಅಷ್ಟೇ ಸಾಕು. ಇನ್ನು PUCಯಲ್ಲಿ ನೋಡೋದಾದರೆ 600 ಅಂಕ ಇರುತ್ತೆ, ಅದರಲ್ಲಿ 198 ಬಂದರೆ ಸಾಕು, ನೀವು ಆರಾಮಾಗಿ ಪಾಸಾಗಿ ಮುಂದಕ್ಕೆ ಹೋಗ್ಬೋದು. ಆದರೆ ಇದರಿಂದ ಏನು ಪ್ರಯೋಜನ ಅಂತ ಗೊತ್ತಿಲ್ಲ. ಯಾಕಂದರೆ ಈ ಒಂದು SSLC ಮತ್ತು PUC ಏನಿದೆ ಇವೆರಡೂ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಬರುವಂತಹ ಒಂದು ಮುಖ್ಯ ಘಟ್ಟಗಳು. ಈ ಒಂದು ಎರಡನ್ನೇ ಎಲ್ಲ ಕಡೆ ಕೇಳೋದು. ಮಾರ್ಕ್ಸ್ ಕಾರ್ಡ್ಗಳನ್ನು ಯಾವುದೇ ಒಂದು ಕೆಲಸಕ್ಕೆ ಹಾಕಬೇಕಾದ್ರೂ ಸರಿ, ಬೇರೆ ಬೇರೆ ವಿಚಾರದಲ್ಲಿಯೂ ಸರಿ, ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಮೆರಿಟ್ ಆಧಾರದ ಮೇಲೆ ಕೆಲವೊಂದು ವಿಚಾರಗಳಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಸೀಟ್ ಕೊಡೋದಾಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ಈ ಒಂದು ಮಾರ್ಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಿರುವಾಗ ಬರೀ ನಾನು 198 ಮಾರ್ಕ್ಸ್ ತಗೊಳ್ತೀನಿ ಸೌಲಭ್ಯಗಳು ಪಡ್ತೀನಿ, ಅದು ಕೂಡ ಕಷ್ಟ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕೆಲವ್ರಿಗೆ ಖುಷಿ ಆದರೆ ಕೆಲವರು ಚಿಂತೆ ಮಾಡ್ತಾರೆ, ಏನಪ್ಪ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ. ಶಿಕ್ಷಣ ಇಲಾಖೆ ಏನಿದೆ ಅದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂತೆ ಮಾಡಬೇಕು ನಿಯಮಗಳು ಸರಿ. ಅದು ಯಾವುದರಲ್ಲಿ ಕೆಲವೊಂದು ಪರೀಕ್ಷಾ ಶುಲ್ಕಗಳಲ್ಲಿ ಕಡಿಮೆ ಮಾಡಲಿ ತೊಂದರೆ ಇಲ್ಲ. ಆದರೆ ಈ ರೀತಿಯಾಗಿ ಮಾರ್ಕ್ಸನ್ನು ಕಡಿಮೆ ಮಾಡ್ತಾ ಹೋದರೆ ವಿದ್ಯಾರ್ಥಿಗಳಲ್ಲಿ ಎಲ್ಲೋ ಒಂದು ಕಡೆ ಬಿಡು ನಾವು ಸಲೀಸಾಗಿ ಪಾಸ್ ಆಗಬಹುದು, ಏನು ಮಾರ್ಕ್ಸನ್ನು ಕಡಿಮೆ ಮಾಡಿದ್ದಾರೆ ಸ್ವಲ್ಪ ಕೆಲವರು ಹೇಳಿಕೊಟ್ಬಿಡ್ತಾರೆ, ಇಲ್ಲಾಂದ್ರೆ ಯಾರೋ ನಾವು ನೋಡ್ಕೊಂಡು ಬರೆದು ಬಿಡೋಣ ಪಾಸ್ ಆಗ್ಬಿಡೋಣ ಅನ್ನೋ ಮನಸ್ಥಿತಿಗೆ ಬಂದುಬಿಡುತ್ತೆ. ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತೆ ಈ ರೀತಿ ಮಾಡಿದ್ರೆ. ಈ ರೀತಿ ಕೂಡ ಯೋಚನೆ ಮಾಡೋರು ಇರ್ತಾರೆ. ಇನ್ನು ಕೆಲವರು ಇಲ್ಲ ಇದು ಮಾಡಿರೋದು ಸರಿ,
ಸರ್ಕಾರ ಅಥವಾ ಇಲಾಖೆ ಮಾಡಿರೋದು ಸರಿ, 30 ಅಂಕ ಬಂದಿರೋದ್ರಿಂದ ಕೆಲ ವಿದ್ಯಾರ್ಥಿಗಳಿಗೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಮಾತಾಡ್ಬೋದು. ಆದರೆ ಏನೇ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಇನ್ನಷ್ಟು ಇಂಟ್ರೆಸ್ಟ್ ಬರೋ ರೀತಿಯಲ್ಲಿ ಮಾಡಬೇಕು ಹೊರತು ಆ ವಿದ್ಯಾಭ್ಯಾಸವನ್ನು ತುಂಬ ಹೋಗ್ಲಿ ಬಿಡು ನೆಗ್ಲೆಕ್ಟ್ ಮಾಡೋ ರೀತಿಯಲ್ಲಿ ತಗೋಬಾರ್ದು, ಅಥವಾ ಈಸಿಯಾಗಿ ಪಾಸ್ ಆಗ್ತೀನಿ ಅನ್ನೋಂಥ ರೀತಿಯಲ್ಲಿ ಕ್ಯಾರೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ಭಾವಿಸೋ ಥರ ಹೋಗಬಾರ್ದು ಅನ್ನುವಂಥದ್ದು ಈ ಒಂದು ವಿಚಾರದಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಹೀಗಾಗಿ ಶಿಕ್ಷಣ ಸಚಿವ ಆಗಿರುವಂತಹ ಮಧು ಬಂಗಾರಪ್ಪ ಅವರು ಯಾವ ದೃಷ್ಟಿಯಿಂದ ಈ ಒಂದು ವಿಚಾರವನ್ನು ಬದಲು ಮಾಡಿದ್ರೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈಗಂತೂ ಒಂದು ವಿಚಾರ ಇರುವಂಥದ್ದು 35 ಬೇಡ, ಇನ್ನು ಮುಂದೆ 30 ತಗೊಳ್ಳಿ, ಪಾಸಾಗಿ ಮುಂದಕ್ಕೆ ಹೋಗಿ ಅನ್ನುವಂಥ ಮಾತನ್ನು ಶಿಕ್ಷಣ ಇಲಾಖೆ ಹೇಳುತ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರು SSLC PUC ವಿದ್ಯಾರ್ಥಿಗಳಿದ್ದಾರೆ, ನೀವು 600ಕ್ಕೆ 600 ಅಂಕ ತಗೊಳ್ಳೋದು ಬೇಡ, ಬರೀ 600ಕ್ಕೆ 198 ತಗೊಂಡ್ರೆ ಸಾಕು, ಇನ್ನೂ ಒಂದು 625ಕ್ಕೆ 206 ಮಾರ್ಕ್ಸನ್ನು ತಗೊಂಡ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರುವಂಥ. ಹೀಗಾಗಿ ಈ ಒಂದು ವಿಚಾರದಲ್ಲಿ, ಪರೀಕ್ಷೆಯ ವಿಚಾರದಲ್ಲಿ ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಇದು ಖುಷಿ ವಿಚಾರ ಅಂತ ಅನಿಸ್ಬೋದು. ಯಾರಿಗೆ ಸ್ವಲ್ಪ ನಾವು ಓದಲು ಹಿಂದಿದ್ದೀವಿ, ತಗೊಳ್ಳೋಕ್ಕಾಗಲ್ಲ ಅಂತ ಭಯ ಇರುತ್ತಲ್ಲ, ಅವರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.